ಮತ್ತೆ ಬಿಸಿಗೊಂಡಿರುವ ಅಮೆರಿಕ ಸಂಯುಕ್ತ ಸಂಸ್ಥಾನದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತ ಸುಮ್ಮನೆ ಇಲ್ಲಿ ತಂದು ಅಕ್ಕಿ ಸುರಿಯಲಾಗದು, ಎಲ್ಲವನ್ನ ವಸೂಲು ಮಾಡಲಾಗುವುದು ಎಂದು ಹೇಳಿದ್ದಾರೆ. ಭಾರತದಿಂದ ಯುಎಸ್ಎಗೆ ಬರುವ ಕೃಷಿ ಉತ್ಪಾದನೆಗಳ ಮೇಲೆ ಮತ್ತಷ್ಟು ಹೆಚ್ಚುವರಿ ಸುಂಕ ಹಾಕಲಾಗುವುದು, ಎಲ್ಲದಕ್ಕೂ ವಸೂಲಿ ಮಾಡಲಾಗುವುದು ಎಂದು ಟ್ರಂಪ್ ಹೇಳಿದರು. ಅಧ್ಯಕ್ಷರ ಕಚೇರಿ ಮತ್ತು ನಿವಾಸದ ಬಿಳಿ ಬೀಡಿನಲ್ಲಿ ಸಭೆ ನಡೆಸಿದ ಅವರು ಅಮೆರಿಕದ ರೈತರಿಗೆ ಬಹುಕೋಟಿ ಡಾಲರ್ ಬೆಳೆ ಪರಿಹಾರ ಘೋಷಣೆಯನ್ನ ಮಾಡಿದ್ರು. ಆಗ ಅವರು ಭಾರತದಿಂದ ಮತ್ತು ಪೂರ್ವ ಏಷ್ಯಾದ ದೇಶಗಳಿಂದ ಯುಎಸ್ಎಗೆ ಆಮದು ಆಗುವ ಬೆಳೆ ವಸ್ತುಗಳ ಬಗೆಗೆ ತಮ್ಮ ಅಸಮಾಧಾನ ಹೊರಹಾಕಿದ್ರು. ಕೃಷಿ ಉತ್ಪನ್ನದ ಆಮದು ದೇಶಿ ಬೇಸಾಯಕ್ಕೆ ದೊಡ್ಡ ಪೆಟ್ಟು ನೀಡುತ್ತಿದೆ. ಯುಎಸ್ಎಯ ಬೆಳೆಗಾರರನ್ನ ರಕ್ಷಿಸಲು ಕೃಷಿ ಉತ್ಪನ್ನಗಳ ಆಮದಿನ ಮೇಲೆ ಮತ್ತಷ್ಟು ಸುಂಕ ಹಾಕಲಾಗುವುದು, ಎಲ್ಲ ವಸೂಲು ಮಾಡದೆ ಬಿಡುವುದಿಲ್ಲ ಎಂದು ಹೇಳಿದರು. ಯುಎಸ್ಎ ರೈತರಿಗೆ ಈ ಸಂದರ್ಭದಲ್ಲಿ $1,200 ಕೋಟಿ ಹಣಕಾಸು ನೆರವನ್ನು ಟ್ರಂಪ್ ಅವರು ಬಿಡುಗಡೆ ಮಾಡಿದ್ರು. ಇದರಿಂದ ದೇಶೀಯ ರೈತರ ಹಣಕಾಸು ಸ್ಥಿತಿ ಬಲಗೊಳ್ಳಲಿದೆ. ರೈತರು ದೇಶದ ಬೆನ್ನೆಲುಬು ಹಾಗೂ ದೇಶೀಯ ಸಂಪತ್ತು, ಅವರ ಉಳಿವಿನಲ್ಲಿ ನಮ್ಮ ಊಟ ಇದೆ ಎಂದು ಟ್ರಂಪ್ ಹೇಳಿದ್ರು. ಈ ಮಾತುಕತೆಯ ವೇಳೆ ಲೂಸಿಯಾನಾದ ಬೆಳೆಗಾರ ಪ್ರತಿನಿಧಿಯೊಬ್ಬರು ಮಾತನಾಡಿ, ಭಾರತದ ಅಕ್ಕಿ ಇಲ್ಲಿನ ಹಿತಾಸಕ್ತಿಗೆ ಮಾರಕವಾಗಿದೆ ಎಂದರು. ಕೂಡಲೇ ಟ್ರಂಪ್ ಅವರು ಭಾರತದ ಅಕ್ಕಿಗೆ ಭರ್ಜರಿ ಸುಂಕ ಹಾಕುತ್ತೇನೆ, ಎಲ್ಲ ವಸೂಲು ಮಾಡುತ್ತೇನೆ ಎಂದರು. ಚಿಲ್ಲರೆ ಮಾರಾಟ ಮಳಿಗೆಯಲ್ಲೂ ಭಾರತದ ಅಕ್ಕಿಯೇ ಬಿಡುವುದಿಲ್ಲ ಎಂದು ಹೇಳಿದ್ದಾರೆ.